ಸರ್ ನಿಮ್ಮ ಮೊಮ್ಮಕ್ಕಳು ಕೂಡ ದರ್ಶನ್ ಅವ್ರಿಗೆ ಫ್ಯಾನ್ ಅಂತ ಹೇಳ್ತಾ ಇದ್ರಿ. ಸೊ ಮೊನ್ನೆ ಒಂದು ಅಜ್ಜಿ ಬಂದಿದ್ರು ಪರಪನಗರಕ್ಕೆ ದರ್ಶನ್ ಅವ್ರನ್ನ ನೋಡಬೇಕು ಅಂತ ಹೇಳ್ಬಿಟ್ಟು. ಅಜ್ಜಿ ಹೇಳ್ತಾ ಇದ್ರು, ಒಂದು ಹೆಣ್ಮಗುಗೋಸ್ಕರ ನೀನು ಯಾಕೆ ಹಿಂಗೆ ಮಾಡ್ಕೊಂಡೆ, ನಾವು ಸಾವಿರಾರು ಜನ ನಿನ್ನ ಅಭಿಮಾನಿಗಳಿದ್ದೀವಿ, ನಮಗೋಸ್ಕರನಾದರೂ ನೀನು ಒಳ್ಳೆ ಹಾದಿಯಲ್ಲಿ ಹೋಗ್ಬೋದಿತ್ತಲ್ವಾ ಅಂತ ಒಂದು ಮಾತು ಹೇಳಿದ್ರು ಅಜ್ಜಿ. ತುಂಬ ಅರ್ಥಪೂರ್ಣವಾಗಿತ್ತು. ದರ್ಶನ್ ಅವರು ಇದರಿಂದ ತಿಳ್ಕೊಬೇಕಾಗಿರೋದು ಸಾಕಷ್ಟು ಇರುವಂಥದ್ದು. ಯಾಕಂದರೆ ಲಕ್ಷಾಂತರ ಕೋಟ್ಯಾಂತರ ಜನ ಅವ್ರಿಗೋಸ್ಕರ ಇವತ್ತು ಕಣ್ಣೀರು ಹಾಕ್ತಿದ್ದಾರೆ. ಓಕೆನಾ? ಸೊ ಬೇರೆಯವ್ರು ಯಾರು ಕಣ್ಣೀರು ಹಾಕ್ತಾ ಇಲ್ಲ, ಅವ್ರ ಕುಟುಂಬದವರು ಮತ್ತು ಕೋಟ್ಯಾಂತರ ಅಭಿಮಾನಿಗಳು ಕಣ್ಣೀರು ಹಾಕ್ತಾ ಇರೋವಂಥದ್ದು. ಸೊ ಇದರಲ್ಲಿ ಗೊತ್ತಾಗಬೇಕು ಅಂತ ಅನಿಸುತ್ತೆ ದರ್ಶನ್ ಅವ್ರಿಗೆ ನಾನು ಹೇಗಿರಬೇಕು, ಹೇಗೆ ನಾನು ಮುಂದುವರಿಬೇಕು ಅಂತ ಅನ್ನೋದು. ಖಂಡಿತ ದರ್ಶನ್ ಅವ್ರ ದೇವರ ದಯದಿಂದ ದರ್ಶನ್ ಅವ್ರು ಅಲ್ಲಿಂದ ಹೊರಗೆ ಬಂದರೆ ಖಂಡಿತ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಖಂಡಿತ ಅವನು ಒಳ್ಳೆ ಕಲಾವಿದನಾಗಿ ಎಲ್ರಿಗೂ ಬೇಕಾದವನಾಗಿ ಇನ್ಮೇಲೆ ಇಂಥ ಕೆಲಸಕ್ಕೆ ಹೋಗದಿರೋ ಥರ ಖಂಡಿತ ಒಳ್ಳೆಯದಾಗ್ತಾನೆ. ಖಂಡಿತ ಅವನು ಆಚೆ ಬಂದೇ ಬರ್ತಾನೆ ಅನ್ನೋ ನಂಬಿಕೆ ನಮಗಿದೆ. ಭಗವಂತ ಏನು ಮಾಡ್ತಾನೋ ನೋಡಬೇಕು. ಸರ್, ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ದಿಗ್ಗಜರ ಜೊತೆ ಸಿನಿಮಾ ಮಾಡಿದ್ದೀರ. ಸೊ ನೀವು ಮಾಡಿರೋವಂಥ ಎಲ್ಲ ಲೆಜೆಂಡರಿ ನಟರು ಕೂಡ ಒಂದೊಂದು ಇದನ್ನು ಹೇಳ್ಬಿಟ್ಟು ಹೋಗಿದ್ದಾರೆ, ಉಪದೇಶಗಳನ್ನಾಗಿರ್ಬೋದು. ನಾವು ಸ್ಟಾರ್ ಆದವರು ಹೇಗಿರಬೇಕು, ಹೇಗೆ ನಡ್ಕೋಬೇಕು, ಸಮಾಜದಲ್ಲಿ ನಾವು ಯಾವ ರೀತಿ ಗುರುತಿಸ್ಕೊಳ್ಬೇಕು ಅನ್ನೋದನ್ನ ವಿಷ್ಣುವರ್ಧನ್ ಸರ್ ಆಗಿರ್ಬೋದು, ಅಂಬರೀಷ್ ಸರ್ ಆಗಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು, ಎಲ್ಲರೂ ನೋಡಿರೋರು. ನೀವು ಒಬ್ಬ ಸ್ಟಾರ್ ಅನ್ನೋರು ಹೇಗಿರ್ಬೇಕು ಸರ್? ಘನತೆ, ಗೌರವ, ಸಮಾಧಾನ, ನಿಧಾನ, ತಾಳ್ಮೆ ಇದೆಲ್ಲ ಇರಬೇಕು. ಯಾವಾಗ ಅದನ್ನೆಲ್ಲ ಬಿಟ್ಟು ಹೋದರೆ ನೋಡಿ ಇದು ಈ ಥರ ಆಗುತ್ತೆ. ಅದು ಎಲ್ಲರೂ ಆ ರೀತಿ ಆಗಲ್ಲ. ಇವನು ಇರಲಿಲ್ಲ, ಏನೋ ಗ್ರಹಚಾರ, ಅದು ಹೇಳ್ತೀನಲ್ಲಮ್ಮ, ಹಣೆ ಬರ ಮೇಲೆ ಬಂದ ಮೇಲೆ ಒಂದು ಸ್ವಲ್ಪ ಇದಾಯಿತು. ಆ ಸರ್ಕಲ್ಲು, ಅವನಿದ್ದಿದ್ದು ಸರ್ಕಲ್ಲು ಸರಿ ಇಲ್ಲ ಅಂತಾರೆ ಎಲ್ಲರೂ. ನಮಗೆ ಗೊತ್ತಿಲ್ಲ ಅವರೆಲ್ಲ ಯಾರು ಅಂತ. ನಮಗೆ ಅವ್ರ ಪೈಕಿ ಯಾರು ಗೊತ್ತಿಲ್ಲ. ಡ್ರೈವರ್ ಒಬ್ಬ ಗೊತ್ತಿದ್ದ, ಅವ್ರ ಡ್ರೈವರ್ ಯಾರೋ ಲಕ್ಷ್ಮಣ ಏನೋ ಬರುತ್ತೆ ಹೆಸರು, ಅವನೊಬ್ಬ ಗೊತ್ತಿದ್ದ. ಯಾಕೆಂದ್ರೆ ನಾವು ಫೋನ್ ಮಾಡಿ ಶೂಟಿಂಗ್ ಎಲ್ಲಿದೆ, ನಾವು ಯಾರಿಗೆ ಫೋನ್ ಮಾಡ್ತಿದ್ವಿ ಅಂದರೆ ಅವ್ನು ಮೇಕಪ್ ಮ್ಯಾನ್ ಇದ್ದಾನೆ, ದರ್ಶನ್ ಮೇಕಪ್ ಮ್ಯಾನ್ ಗೌಡ್ರು ಅಂತ, ಅವ್ರಿಗೆ ಫೋನ್ ಮಾಡ್ತಿದ್ವಿ. ಎಲ್ಲಪ್ಪ ಶೂಟಿಂಗು, ಇಂಥ ಮೇಕಪ್ ಮ್ಯಾನ್ ಗೊತ್ತಿರುತ್ತಲ್ಲ, ಮೇಕಪ್ ಮ್ಯಾನ್ ಹೇಳೋರು ಇಂಥ ಕಡೆ ಅಂತ. ನಾವು ಆಗ ಅಲ್ಲೋಗಿ ಭೇಟಿ ಆಗೋದು ಅಥವಾ ಮಾತಾಡೋದು. ದರ್ಶನ್ ಹತ್ರ ಫೋನ್ ಇರ್ತಿರ್ಲಿಲ್ಲ, ಅವ್ನು ಫೋನ್ ತೊಗೋತಿರ್ಲಿಲ್ಲ. ಈ ಥರ ಮೇಕಪ್ ಮ್ಯಾನೋ ಇನ್ನೊಬ್ಬರದ್ದು ತೊಗೊಂಡು ಮಾತಾಡೋನು ಅಷ್ಟೇ. ಅಮ್ಮ ವಿಷ್ಣುವರ್ಧನ್ ಅಲ್ಲ, ಏನು ರೆಸ್ಪೆಕ್ಟ್ ವಿಷ್ಣುವರ್ಧನ್ ಅವರೆಲ್ಲ. OS ರಾಜ್ಕುಮಾರ್ ಅವ್ರು ಬಿಡಿ, ಅವ್ರು ಒಂದೇ ಒಂದು ಒಪ್ಪಿದವರು. ಅವ್ರದ್ದೊಂದು ಪಿಕ್ಚರು ರಾಕ್ಲೈನ್ ವೆಂಕಟೇಶ್ ಮಾಡಿದೆ. ತುಂಬ ಜನ ತುಂಬ ಹೇಳೋರು. ನಾನು ಸಬ್ಜೆಕ್ಟ್ ಅವತ್ತು ರೀಡಿಂಗ್ ಇತ್ತು, ಡೈಲಾಗೆಲ್ಲ ಓದಿ ರಾಜ್ಕುಮಾರ್ಗೆಲ್ಲ ಡೈಲಾಗ್ ಎಲ್ಲ ಅವರು ಏನಾಯಿತು ಸ್ಕ್ರಿಪ್ಟು ಒಂದು ಸಲ ಓದಬೇಕು. ಪುನೀತ್ ಹೀರೋ ಓದಿ ಡೈಲಾಗ್ ಹೇಳಬೇಕು. ಪುನೀತ್ ಹೇಳೋ ಡೈಲಾಗ್ನ ರಾಜ್ಕುಮಾರ್ ಅವ್ರು ಹೇಳೋರು, ಈ ರೀತಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ. ಇಷ್ಟೆಲ್ಲಾಗಿ ನಾವೆಲ್ಲರೂ ಊಟಕ್ಕೆ ಕೂತಿದ್ದೀವಿ. ರಾಜ್ಕುಮಾರ್ ಅವ್ರು ಊಟಕ್ಕೆ ಕೂತ್ಕೊಳ್ಳಿಲ್ಲ. ಅವ್ರು ಬಂದು ಹಿಂಗೆ ಬಂದು ನಿಂತ್ಕೊಳ್ಳೋರು. ಈ ಎಲೆ ಖಾಲಿ ಇದೆ ಇದಕ್ಕಾಕು, ಆ ಎಲೆ ಖಾಲಿ ಇದೆ ಅಲ್ಲ, ನಮಗೆಲ್ಲ ಬಡಿಸೋರು, ಬಡಿಸೋಕೆ ಆರ್ಡ್ರ್ ಮಾಡೋರು ಅಷ್ಟೇ. ಆ ಮಹಾನುಭಾವ ಒಂದೇ ಪಿಕ್ಚರ್ ಮಾಡಿದ್ದು ನಾನು. ಅವ್ರ ಮನೇಲಿ ಹೆಚ್ಚು ಕಮ್ಮಿ ಒಂದು 10-15 ದಿವಸ ಅವ್ರ ಮನೇಲಿ ಹೋಗಿ ಸ್ಕ್ರಿಪ್ಟ್ ಎಲ್ಲ ಮಾಡಿ ರಾಜ್ಕುಮಾರ್ ಸರ್ ಜೊತೆ ಇದ್ದು ಬಂದಿದ್ದಷ್ಟೇ. ಇವ್ರ ಜೊತೆಲ್ಲ ಆ್ಯಕ್ಟ್ ಮಾಡಿದ್ದೀನಿ, ಪುನೀತ್ ಜೊತೆ ವರ್ಕ್ ಮಾಡಿದ್ದೀನಿ. ಯಾವುದೋ ಒಂದು ಪಿಕ್ಚರ್ ಮಾಡಿದಪ್ಪ, ಅಪ್ಪು ಅಲ್ಲ ಮತ್ತು ಅಜಯ್ ಮಾಡಿದೆ. ಶಿವರಾಜ್ಕುಮಾರ್ ಜೊತೆ ಮಾಡಿದ್ದೀನಿ, ರಾಘವೇಂದ್ರ ರಾಜ್ಕುಮಾರ್ ಜೊತೆನೂ ಆ್ಯಕ್ಟ್ ಮಾಡಿದ್ದೀನಿ. ಎಲ್ಲ ಶಂಕರನಾಗ್, ಅನಂತನಾಗ್ ಎಲ್ಲರ ಜೊತೆ ಮಾಡಿದ್ದೀನಿ. ಕಲ್ಯಾಣ್ ಕುಮಾರ್ ಜೊತೆ ಮಾಡಿದ್ದೀನಿ. ಕಲ್ಯಾಣ್ ಕುಮಾರ್ 3 ಪಿಕ್ಚರ್ ಮಾಡಿದೆ. ನಾವು ಇದೀವಿ ಅವತ್ತಿಂದ ಇವತ್ತರೆಗೂ ಏನು ಮಾಡೋಣ ಸರ್. ಅಂಥ ಮಹನೀಯರೆಲ್ಲ ಹುಟ್ಟಿದ ನಾಡಿದು. ಕಲಾವಿದೆ, ಕಲಾ ಸರಸ್ವತಿ ಅನ್ನೋದು ಯಾರಿಗೂ ಅಷ್ಟು ಈಸಿಯಾಗಿ ಒಲಿದು ಬರೋದಿಲ್ಲ. ಆದರೆ ಇವರಿಗೆ ಒಲಿದು ಬಂದಿದೆ. ಯಾರಿಗೂ ಬಂದಿಲ್ಲ. ಏನಮ್ಮ ಫ್ಯಾನ್ಸು ಆ ಬರ್ತಡೇಲಿ ಹೋಗಿ ನೋಡ್ತಾ ಇದ್ರೆ ಏನು ಜನ, ಇಷ್ಟು ಜನ ಇದ್ದಾರೆ. ಕಾರ್ಗಳು ಬಿಡೋಲ್ಲ, ಎಲ್ಲೋ ಬ್ಲಾಕ್ ಮಾಡೋರು. ನಾನು ಸರಿಗಮ್ಮ ಪೊಲೀಸೆಲ್ಲ ಗೊತ್ತು, ನಮ್ಮನ್ನು ಒಳಗೆ ಬಿಡೋರು. ಸೊ ನಮ್ಮ ಇತ್ತಲಿಗೆ ಹಿಂದ್ಗಡೆಯಿಂದ ಬಂದು ಹೋಗ್ತಿದ್ವಿ. ಆ ಜನ ನೋಡಿದ್ರೆ ಅಷ್ಟು ಖುಷಿ ಆಗೋದು. ಇಷ್ಟು ಫ್ಯಾನ್ಸ ಯಾವ್ಯಾವ ಊರಿಂದ ಬಂದಿದ್ದಾರೆ. ರಾತ್ರಿನೇ ಬಂದಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡಿರೋದು. ಏನು ನೋಡಮ್ಮ, ಅದೇ ಹೇಳೋದು ಇದು ಅಂತಾರಲ್ಲ ಭಗವಂತ. ಚಿತ್ರರಂಗಕ್ಕೊಂದು ಕಳಂಕ ಅಂತಿದ್ದಾರೆ. ಈ ಥರದ್ದು ಇನ್ಸಿಡೆಂಟ್ ಸುಮಾರು ಒಂದು 50 ವರ್ಷಗಳಿಂದ ಯಾವ ಚಿತ್ರರಂಗದಲ್ಲೂ ಆಗಿಲ್ಲ, ಯಾವ ಭಾಷೆಯಲ್ಲೂ ಆಗಿಲ್ಲ. ಎಲ್ಲರೂ ನಮ್ಮನ್ನು ನೋಡಿ ಬೇರೆ ಮಾಡ್ಸೋಂಗೆ ಆಗೋಯ್ತು. ಇದನ್ನ ನೋಡಿ ಬೇರೆ ಕಲಾವಿದರೆಲ್ಲರೂ ಅಟ್ಲೀಸ್ಟ್ ಏನಾದರೂ ಇದು ಮಾಡಿದ್ರು ಸ್ವಲ್ಪ ಹುಷಾರಾಗ್ಬಿಡ್ತಾರೆ. ಯಾರ ಹತ್ರ ಮಾತಾಡಬೇಕು, ಯಾರು ಫ್ರೆಂಡ್ಶಿಪ್ ಮಾಡಬೇಕು, ಏನು ಮಾಡಬೇಕು ಅಂದರೂ ಒಂದು ಇದು ಹುಷಾರಾಗ್ಬಿಡ್ತಾರೆ. ಯಾರಿಗೇನು ಮೆಸೇಜ್ ಕಳಿಸ್ಬೇಕಾ, ಇದು ಏನಾದರೂ ಇದ್ದರೂ
ಎಲ್ಲರೂ ಹುಷಾರಾಗ್ಬಿಡ್ತಾರೆ. ಇದೊಂದು ಎಲ್ರಿಗೂ ಪಾಠ. ಓಕೆ ಸರ್, ಕೊನೆಯದಾಗಿ ನೀವು